ನಿನ್ನೆ ಎಪಿಸೋಡು ಒಂಥರ ಮೂವಿ ನೋಡ್ದಂಗಿತ್ತು. ಧನುಷ್ ಅವರು ಆಸ್ ಎಕ್ಸ್ಪೆಕ್ಟೆಡ್ ಧ್ರುವಂತ್ ಅವ್ರನ್ನ ವೀಕ್ಲಿ ಟಾಸ್ಕಿಂದ ಹೊರಗಿಡ್ತಾರೆ. ಧ್ರುವಂತ್ ಅವರು ಗಿಲ್ಲಿ ಅವ್ರನ್ನ ಚಾಲೆಂಜ್ ಮಾಡಿ ಅವ್ರನ್ನ ಸೋಲಿಸಿ ಗಿಲ್ಲಿ ಅವ್ರನ್ನ ವೀಕ್ಲಿ ಟಾಸ್ಕಿಂದ ದೂರ ಇಡ್ತಾರೆ. ವಿತ್ ವಿಚ್ ಗಿಲ್ಲಿ ಟಾಸ್ಕಲ್ಲಿ ವೀಕು ಅಂತ ಹೇಳೋರ್ನ ತಪ್ಪು ಅಂತ ಪ್ರೂವ್ ಮಾಡೋಕ್ಕಿದ್ದ ಕೊನೆ ಅವಕಾಶನ ಗಿಲ್ಲಿ ಕಳ್ಕೊತಾರೆ. ಒಂದು ಕಡೆ ನಾಯಿಗಳ ಥರ ಕಿತ್ತಾಡ್ತಿದ್ದ ಕಾವ್ಯ ಮತ್ತು ಅಶ್ವಿನಿ ಒಂದೇ ಟೀಮಲ್ಲಿ ಆಡೋ ಅನಿವಾರ್ಯತೆ ಕ್ರಿಯೇಟ್ ಆದರೆ, ಇನ್ನೊಂದು ಕಡೆ ಸೀಸನ್ನ ಟಾಸ್ಕ್ ಸ್ಪೆಷಲಿಸ್ಟ್ ರಾಶಿಕಾ, ಸ್ಟ್ರಾಂಗೆಸ್ಟ್ ಮ್ಯಾನ್ ಇನ್ ದ ಹೌಸ್ ರಘು ಇಬ್ಬರು ಒಂದೇ ಟೀಮಲ್ಲಿದ್ರೂ ಆ ಟೀಮ್ ಸೋಲ್ಬೇಕಾಗಿ ಬರುತ್ತೆ. ಕ್ಯಾಪ್ಟನ್ ಧನು ಅವರು ಅಶ್ವಿನಿ ಅವ್ರ ಟೀಮ್ಗೆ ಸೆಕೆಂಡ್ ಆಡೋದಕ್ಕೆ ಹೇಳ್ತಾರೆ, ಯಾಕಂದರೆ ಅಲ್ಲಿ ಕಾವ್ಯ ಇರ್ತಾರೆ ಅಂತ. ಬೈ ಚಾನ್ಸ್ ಕಾವ್ಯ ಈ ಕಡೆ ಇದ್ದಿದ್ದರೆ ಅಶ್ವಿನಿ ಅವ್ರ ಟೀಮ್ಗೆ ಫಸ್ಟ್ ಆಡೋಕ್ಕೆ ಹೇಳ್ತಾ ಇದ್ರು, ಇದರಲ್ಲಿ ಡೌಟೇ ಬೇಡ. ಆ್ಯಂಡ್ ಇದಿಷ್ಟು ಒಂದೇ ಎಪಿಸೋಡಲ್ಲಿ ನಡೆಯುತ್ತೆ. ನನಗೆ ಅರ್ಥ ಆಗದಿದ್ದಿದ್ದು ಒಂದು ವಿಷಯ ಏನು ಅಂತಂದರೆ, ರಘು ಅವರು ವೆಯ್ಟ್ ಲಿಫ್ಟಿಂಗಲ್ಲಿ ಚಾಂಪಿಯನ್. ಹೀಗಿರಬೇಕಾದ್ರೆ ವೆಯ್ಟ್ ಲಿಫ್ಟಿಂಗ್ನ ಅವ್ರು ಮಾಡಿ ಟವರ್ ನಿಲ್ಲಿಸೋದನ್ನ ರಾಶಿಕಾ ಅವ್ರಿಗೆ ಬಿಟ್ಟಿದ್ದರೆ ಮೇ ಬಿ ಬೆಟರ್ ಟೈಮಿಂಗಲ್ಲಿ ಟಾಸ್ಕ್ ಕಂಪ್ಲೀಟ್ ಆಗ್ತಾ ಇತ್ತು. ಆ್ಯಂಡ್ ಎರಡೂ ಟೀಮಲ್ಲಿ ಹೆಣ್ಮಕ್ಳೇ ವೆಯ್ಟ್ ಲಿಫ್ಟ್ ಮಾಡೋ ಹಾಗಿದ್ರೆ ಬಿಗ್ ಬಾಸ್ ಯಾಕೆ ಒಬ್ಬ ಪುರುಷ ಸದಸ್ಯನ ಮ್ಯಾಂಡೇಟ್ ಮಾಡಿದ್ರು ಟೀಮಲ್ಲಿ? ನನಗಂತೂ ಅರ್ಥ ಆಗ್ತಿಲ್ಲ. ನಿಮ್ಗೇನಾದ್ರು ಅರ್ಥ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಇಲ್ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು.